ಇಷ್ಟು ದೊಡ್ಡ ಮೊಬೈಲ್ ಬ್ರ್ಯಾಂಡ್ ನೋಕಿಯಾ ಕಂಪನಿ ದೊಡ್ಡ ಪ್ರಾಫಿಟ್ ಮಾಡ್ತಿತ್ತು, ಮತ್ತೆ ಸಡನ್ ಆಗಿ ಲಾಸ್ ಆಗೋದಕ್ಕೆ ಕಾರಣ ಏನು? ನೀವೇನಾದ್ರೂ ಬಿಸ್ನೆಸ್ ಮಾಡ್ತಿದ್ರೆ ಅಥವಾ ಬಿಸ್ನೆಸ್ ಮಾಡೋ ಪ್ಲಾನ್ ಅಲ್ಲಿ ಇದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಉಪಯೋಗ ಆಗಬಹುದು. ನೀವು ಖಂಡಿತ ನೋಕಿಯಾ ಫೋನ್ ನ ಯೂಸ್ ಮಾಡಿರ್ತೀರಾ, ನೋಡಿರ್ತೀರಾ, ಅಟ್ಲೀಸ್ಟ್ ಇದ್ರ ಬಗ್ಗೆ ಕೇಳಿರ್ತೀರಾ. ನೋಕಿಯಾ ಫೋನ್ಗಿಂತಲೂ ಇವರ ಫೋನ್ ರಿಂಗ್ ಟೋನ್ ತುಂಬಾ ಫೇಮಸ್. ನೋಕಿಯಾ ಕಂಪನಿ ಲಾಸ್ ಹೇಗಾಯ್ತು ಅನ್ನೋದಕ್ಕಿಂತಲೂ ಇವರ ಸಕ್ಸಸ್ ಸ್ಟೋರಿ ಇನ್ನೂ ಇಂಟ್ರೆಸ್ಟಿಂಗ್. ಈ ನೋಕಿಯಾ ಕಂಪನಿ ಹೊಸದಲ್ಲ, 1865ರಿಂದ ಇದೆ. ಮುಂಚೆ ಇವರು ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ಲಿಲ್ಲ. ಇದರ ಫೌಂಡರ್ ಫೆಡ್ರಿಕ್ ಅನ್ನೋರು ಒಂದು ಪೇಪರ್ ಮಿಲ್ನ ಫಿನ್ಲೆಂಡ್ ಅಲ್ಲಿ ನಡೆಸೋರು. ಆ ಕಂಪನಿ ಹತ್ರನೇ ನೋಕಿಯಾ ವಿಟಾರಾ ಅಂತ ಒಂದು ನದಿ ಇರೋದು. 1871ರಲ್ಲಿ ಆ ನದಿ ಹೆಸರೇ ಈ ಕಂಪನಿಗೂ ಇಡ್ತಾರೆ, ಅದೇ ನೋಕಿಯಾ ಲಿಮಿಟೆಡ್. ಇವರು ಫಿನ್ಲೆಂಡ್ ಅಲ್ಲೇ ಅತಿ ದೊಡ್ಡ ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. 1916ರಲ್ಲಿ ಈ ಕಂಪನಿಯ ಮಾಲೀಕ ಫೆಡ್ರಿಕ್ ಸಾವನ್ನಪ್ತಾರೆ. ಅದಾದ್ಮೇಲೆ ಈ ಕಂಪನಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಪೇಪರ್ ಬಿಸ್ನೆಸ್ ಇಂದ ಎಲೆಕ್ಟ್ರಿಸಿಟಿ ಬಿಸ್ನೆಸ್ ಆಗುತ್ತೆ. ಪ್ರಪಂಚದಲ್ಲಿ ಟಾಪ್ ಕಂಪನಿಗಳಲ್ಲಿ ಒಂದಾಗುತ್ತೆ. ಟಿವಿ, ಕೇಬಲ್ಸ್, ರಬ್ಬರ್ ಬೂಟ್ಸ್, ಕಾರ್ ಟೈರ್ಸ್ ನ ಕೂಡ ಈ ನೋಕಿಯಾ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸಣ್ಣ ಪುಟ್ಟ ಕಂಪನಿಗಳನ್ನ ಟೇಕ್ ಓವರ್ ಮಾಡ್ಕೊಂಡಷ್ಟು ದೊಡ್ಡ ಕಂಪನಿಯಾಗಿ ಬೆಳೆದು ನಿಲ್ತಾರೆ. 1967ರಲ್ಲಿ ಫಿನಿಶ್ ರಬ್ಬರ್ ವರ್ಕರ್ಸ್ ಹಾಗೂ ಫಿನಿಶ್ ಕೇಬಲ್ ವರ್ಕರ್ಸ್ ಅನ್ನೋ ಎರಡು ಕಂಪನಿಗಳ ಜೊತೆ ಕೈ ಜೋಡಿಸಿ ನೋಕಿಯಾ ಲಿಮಿಟೆಡ್ ಆಗಿದ್ದಂತಹ ಇವರು ನೋಕಿಯಾ ಕಾರ್ಪೊರೇಷನ್ ಆಗ್ತಾರೆ. ಅಲ್ಲಿಂದ ಇವರ ಸಕ್ಸಸ್ ಇನ್ನೂ ದೊಡ್ಡದಾಗುತ್ತೆ. ಹಾರ್ಡ್ವೇರ್, ಸಾಫ್ಟ್ವೇರ್ ಡಿಸೈನ್ಗಳು ಮತ್ತೆ ಕಮ್ಯುನಿಕೇಶನ್ ಸಿಸ್ಟಮ್ನ ಶುರು ಮಾಡ್ತಾರೆ. ಹಾಗೆ ಕಂಪನಿ ಕಂಪ್ಯೂಟರ್ ಮತ್ತೆ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅಷ್ಟು ದೊಡ್ಡ ಸಕ್ಸಸ್ ಕೊಡೋದಿಲ್ಲ, ಆದರೆ 1992ರಲ್ಲಿ ನೋಕಿಯಾ 1011 ಅಥವಾ 1011 ಫಸ್ಟ್ GSM ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡಿ ಲಾಂಚ್ ಮಾಡ್ತಾರೆ. ಇದು ತುಂಬಾ ದೊಡ್ಡ ಸಕ್ಸಸ್ ಕೊಡುತ್ತೆ. ಅಲ್ಲಿಂದ ಇವರು ತಿರುಗಿ ನೋಡಿದ್ದೇ ಇಲ್ಲ. ಇವರ ಮ್ಯಾನುಫ್ಯಾಕ್ಚರ್ ಮಾಡಿದಂತಹ ಮೊಬೈಲ್ ಡಿಸೈನ್, ಡ್ಯೂರಬಿಲಿಟಿ ಎಲ್ಲ ಸೂಪರ್ ಆಗಿರುತ್ತೆ. ಫಸ್ಟ್ 3G ಫೋನ್ನ ಲಾಂಚ್ ಮಾಡ್ತಾರೆ, ಕ್ಯಾಮ್ರಾ ಫೋನ್ನ ಲಾಂಚ್ ಮಾಡ್ತಾರೆ. ಯಾವ್ಯಾವ ಥರ ಇನೋವೇಟ್ ಮಾಡೋಕ್ಕಾಗುತ್ತೆ ಎಲ್ಲ ಥರ ಅಟೆಂಪ್ಟ್ ಕೊಟ್ಟು ನೋಕಿಯಾ ಬ್ರ್ಯಾಂಡ್ನ ಸೂಪರ್ ಸಕ್ಸಸ್ಫುಲ್ ಮಾಡ್ತಾರೆ. ಇವರ ಟೈಮು 2007ರ ತನಕ ತುಂಬ ಚೆನ್ನಾಗಿ ನಡೀತಿರುತ್ತೆ. ಆದರೆ 2007ನಲ್ಲಿ ಒಂದು ಹೊಸ ಕಂಪನಿ ಲಾಂಚ್ ಆಗುತ್ತೆ. ಅದೊಂಥರ ಸುನಾಮಿನೇ. ಆ ಕಂಪನಿ ಹೆಸರೇ ಐಫೋನ್. ಫುಲ್ ವಿಡಿಯೋ ದಿ ಇನ್ಫೋ ಮಾನ್ಸ್ಟರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ, ನೋಡೋದು ಮರಿಬೇಡಿ.